ಇಂದು ಮಹಾಶಿವರಾತ್ರಿ. ಈ 4 ಸಮಯಗಳಲ್ಲಿ ಅಭಿಷೇಕ ಮಾಡಿದರೆ ನಿಮ್ಮ ಜನ್ಮ ಧನ್ಯವಾಗುತ್ತದೆ. ಮಹಾಶಿವರಾತ್ರಿ ಎಂದರೆ ಕೇವಲ ಉಪವಾಸ, ಜಾಗರಣೆ ಮಾತ್ರವಲ್ಲ, ಅದು ಆ ಪರಮೇಶ್ವರನ ಕರುಣಾ ಕಟಾಕ್ಷಗಳನ್ನು ಪಡೆಯುವ ಅದ್ಭುತ ಅವಕಾಶ. ಈ 4 ಕಾಲದ ಪೂಜೆಯ ಹಿಂದೆ ಒಂದು ದೊಡ್ಡ ಪುರಾಣ ಕಥೆಯಿದೆ. ಪೂರ್ವದಲ್ಲಿ ಒಬ್ಬ ಬೇಟೆಗಾರನು ಬೇಟೆಗೆ ಹೋಗಿ ಅಡವಿಯಲ್ಲಿ ದಾರಿ ತಪ್ಪಿ ಕ್ರೂರ ಮೃಗಗಳ ಭಯದಿಂದ ಒಂದು ಬಿಲ್ವ ವೃಕ್ಷವನ್ನು ಹತ್ತಿದನು. ಹಸಿವು ಮತ್ತು ಭಯದಿಂದ ನಿದ್ರೆ ಬರದಂತೆ ತಡೆಯಲು ಆ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ಕೆಳಗೆ ಹಾಕತೊಡಗಿದನು. ಆ ಬೇಟೆಗಾರನಿಗೆ ತಿಳಿಯದೆಯೇ ಮರದ ಕೆಳಗಿದ್ದ ಶಿವಲಿಂಗದ ಮೇಲೆ ಆ ಬಿಲ್ವಪತ್ರೆಗಳು ಬಿದ್ದವು. ಹೀಗೆ ಅವನು ರಾತ್ರಿಯಿಡೀ 4 ಯಾಮಗಳಲ್ಲಿ ಮಾಡಿದ ಈ ಕೆಲಸವನ್ನು ಶಿವನು ತನ್ನ ಪೂಜೆಯೆಂದು ಸ್ವೀಕರಿಸಿ ಅವನಿಗೆ ಮೋಕ್ಷವನ್ನು ಪ್ರಸಾದಿಸಿದನು. ಈ ಕಥೆಯು ನಮಗೆ ಹೇಳುವ ಸಾರಾಂಶ ಒಂದೇ: ಮಂತ್ರ ತಿಳಿಯದಿದ್ದರೂ, ನಿಯಮ ಗೊತ್ತಿಲ್ಲದಿದ್ದರೂ, ನಿಷ್ಠೆಯಿಂದ ಮಾಡುವ ಸಣ್ಣ ಕೆಲಸವನ್ನಾದರೂ ಆ ಭೋಲಾಶಂಕರನು ಮೆಚ್ಚಿಕೊಳ್ಳುತ್ತಾನೆ. ಹಾಗಾದರೆ ಈ ಶಿವರಾತ್ರಿಯ ದಿನದ ಆ 4 ಕಾಲದ ಪೂಜಾ ಮುಹೂರ್ತಗಳು ಯಾವುವು? ಯಾವ ಸಮಯದಲ್ಲಿ ಯಾವ ದ್ರವ್ಯದಿಂದ ಅಭಿಷೇಕ ಮಾಡಿದರೆ ಎಂತಹ ಪುಣ್ಯ ಲಭಿಸುತ್ತದೆ ಎಂಬ ಪೂರ್ಣ ವಿವರಗಳನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ವರ್ಷ ಫೆಬ್ರವರಿ 15 ಭಾನುವಾರದಂದು ಮೊದಲ ಕಾಲದ ಪೂಜೆ ಸಾಯಂಕಾಲ 6:23 ರಿಂದ ರಾತ್ರಿ 9:27 ರವರೆಗೆ ನಡೆಯುತ್ತದೆ. ಈ ಸಮಯದಲ್ಲಿ ಸ್ವಾಮಿಗೆ ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಮನಸ್ಸು ಪ್ರಶಾಂತವಾಗಿ ಕುಟುಂಬದಲ್ಲಿ ಸುಖ ಸಂತೋಷಗಳು ನೆಲೆಸುತ್ತವೆ. ಇನ್ನು ಎರಡನೇ ಕಾಲದ ಪೂಜೆ ರಾತ್ರಿ 9:27 ರಿಂದ ಮಧ್ಯರಾತ್ರಿ 12:31 ರವರೆಗೆ ಸಾಗುತ್ತದೆ. ಈ ಸಮಯದಲ್ಲಿ ಶಿವನಿಗೆ ಮೊಸರಿನಿಂದ ಅಭಿಷೇಕ ಸಮರ್ಪಿಸುವುದರಿಂದ ಆರ್ಥಿಕ ಇಬ್ಬಂದುಗಳು ದೂರವಾಗಿ ಐಶ್ವರ್ಯ ಲಭಿಸುತ್ತದೆ. ಅತ್ಯಂತ ಶಕ್ತಿಯುತವಾದ 3ನೇ ಕಾಲದ ಪೂಜೆ ಎಂದರೆ ಲಿಂಗೋದ್ಭವ ಸಮಯ. ಇದು ಮಧ್ಯರಾತ್ರಿ 12:31 ರಿಂದ ಮುಂಜಾನೆ 3:35 ರವರೆಗೆ ಇರುತ್ತದೆ. ಮುಖ್ಯವಾಗಿ ರಾತ್ರಿ 11:55 ರಿಂದ 12:56 ರ ನಡುವಿನ ನಿಶೀಥ ಕಾಲದಲ್ಲಿ ತುಪ್ಪದಿಂದ ಅಭಿಷೇಕ ಮಾಡುವುದರಿಂದ ನಮ್ಮಲ್ಲಿನ ಅಜ್ಞಾನ ದೂರವಾಗಿ ಜ್ಞಾನೋದಯವಾಗುತ್ತದೆ. ಕೊನೆಯದಾಗಿ 4ನೇ ಕಾಲದ ಪೂಜೆ ಮುಂಜಾನೆ 3:35 ರಿಂದ ಬೆಳಗ್ಗೆ 6:39 ರವರೆಗೆ ಸಾಗುತ್ತದೆ. ಈ ಸಮಯದಲ್ಲಿ ಸ್ವಾಮಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡುವುದರಿಂದ ಕಳೆದ ಜನ್ಮಗಳ ಪಾಪಗಳಿಂದ ವಿಮುಕ್ತಿ ದೊರೆತು ಮೋಕ್ಷ ಸಿದ್ಧಿಸುತ್ತದೆ. ನಮ್ಮ ಜೀವನದ ಬಾಲ್ಯ, ಯೌವನ, ಕೌಮಾರ್ಯ ಮತ್ತು ವೃದ್ಧಾಪ್ಯ ಎಂಬ 4 ಹಂತಗಳನ್ನು ಶಿವನಿಗೆ ಅರ್ಪಿಸುವುದೇ ಈ ಪೂಜೆಯ ಅಂತರಾರ್ಥ. ಉಪವಾಸವಿರುವ ಭಕ್ತರು ಮರುದಿನ ಅಂದರೆ ಸೋಮವಾರ ಬೆಳಗ್ಗೆ 6:42 ರಿಂದ ಮಧ್ಯಾಹ್ನ 3:10 ರೊಳಗೆ ಪಾರಣೆ ಮಾಡಿ ಉಪವಾಸವನ್ನು ಕೈಬಿಡಬೇಕು. ಈ ಪವಿತ್ರ ದಿನದಂದು ಪ್ರತಿಯೊಬ್ಬರೂ ಶಿವನಾಮ ಸ್ಮರಣೆಯೊಂದಿಗೆ ಕಾಲ ಕಳೆಯುತ್ತಾ ಆ ಮಹಾದೇವನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇನೆ. ನೋಡಿದಿರಲ್ಲವೇ, ಶಿವನನ್ನು ಮೆಚ್ಚಿಸುವುದು ಎಷ್ಟು ಸುಲಭವೋ. ಕೇವಲ ಭಕ್ತಿ ಮತ್ತು ನಿಷ್ಠೆಯಿಂದ ಈ ಒಂದು ರಾತ್ರಿ ಜಾಗರಣೆ ಮಾಡಿದರೆ ಸಾಕು, ನಿಮ್ಮ ಜೀವನವೇ ಬದಲಾಗುತ್ತದೆ. ಈ ಮಹಾಶಿವರಾತ್ರಿ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು ನೀಡಲಿ ಎಂದು ಆ ಪರಶಿವನನ್ನು ಮನಸಾರ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಕೂಡಲೇ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತದೆ. ಪುಣ್ಯ ಒಬ್ಬರಿಗಷ್ಟೇ ಅಲ್ಲ, ಎಲ್ಲರಿಗೂ ಹಂಚಬೇಕು. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಮನಸ್ಸಿನ ಭಕ್ತಿಯನ್ನು ತೋರುತ್ತಾ ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ರಹಸ್ಯಗಳು ಹಾಗೂ ಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹರ ಹರ ಮಹಾದೇವ ಶಂಭೋ ಶಂಕರ. ಧನ್ಯವಾದಗಳು.